ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಪ್ನಾರ್ಥ ವಿಚಾರ ಎಂಬ 57ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಿದೂರಥನು ಮರಣಾಸನ್ನನಾಗಿ ಸರಸ್ವತಿಯ ವರದಿಂದ ತನ್ನ ಹಿಂದಿನ ಸರ್ಗದ ಪದ್ಮರಾಜನ ದೇಹದ ಕಡೆಗೆ ಸಾಗುತ್ತಾನೆ. ಆಗ ಆ ವಿದೂರಥ ಜೀವನು ಎಚ್ಚರಗೊಂಡು ತನ್ನ ಬಂಧುಗಳು ಕೊಟ್ಟ ಪಿಂಡದಿಂದ ದೇಹವನ್ನು ಪಡೆದು ಕರ್ಮ ಫಲಗಳನ್ನು ಅನುಭವಿಸಿ ಪದ್ಮರಾಜನ ದೇಹವಿದ್ದ ಅಂತಃಪುರಕ್ಕೆ ಬರುತ್ತಾನೆ. ವಾಸ್ತವದಲ್ಲಿ ಆತನನ್ನು ಸಂಯಮಿನಿ ನಗರದಲ್ಲಿ ಯಮದೂತನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆ ವಿದೂರಥನು ಭಾವಿಸಿಕೊಳ್ಳುತ್ತಾನೆ. ಆಗ ಆ ಯಮಧರ್ಮರಾಯನು ಈತನು ಸರಸ್ವತಿಯ ವರದಿಂದ ಪದ್ಮರಾಜನ ದೇಹಕ್ಕೆ ಹಿಂದಿರುಗಲಿ ಎಂದು ಹೇಳುತ್ತಾನೆ ಎಂದು ಭಾವಿಸಿಕೊಳ್ಳುತ್ತಾನೆ. ನಂತರ ಆತ ಪದ್ಮರಾಜನ ದೇಹವಿದ್ದ ಅಂತಃಪುರಕ್ಕೆ ಬರುತ್ತಾನೆ. ವಿದೂರಥನ ಸರ್ಗವು ಈಗ ಇಲ್ಲಿ ಪ್ರಶ್ನೆಗೇನೆಂದರೆ, ಶ್ರೀರಾಮನು ಕೇಳುವುದು ಆತನಿಗೆ ಪದ್ಮರಾಜನ ದೇಹವು ಎಲ್ಲಿದೆ, ಯಾವ ಅಂತಃಪುರದಲ್ಲಿದೆ ಎಂಬುದು ವಿದೂರಥನ ಜೀವಕ್ಕೆ ಹೇಗೆ ತಿಳಿಯುತ್ತದೆ? ಆದರೆ ಗಮನಿಸಿದರೆ ವಿದೂರಥನ ಸರ್ಗವು ಏನಿತ್ತೋ, ಆತನ ಪ್ರಪಂಚವು ಏನಿತ್ತೋ ಅದು ಪದ್ಮರಾಜನ ಚಿದಾಕಾಶದಲ್ಲೇ ಉಂಟಾದುದರಿಂದ ಇದು ಒಂದು ಅದೇ ಚಿದಾಕಾಶದಲ್ಲಿ ಪದ್ಮರಾಜನ ಪ್ರಪಂಚದೊಳಗೆ ಆತನ ಚಿದಾಕಾಶದಲ್ಲಿ ಉಂಟಾದ ಇನ್ನೊಂದು ಪ್ರಪಂಚವಾಗಿರುವುದರಿಂದ ವಿದೂರಥನ ಜೀವಕ್ಕೆ ತನ್ನ ಹಿಂದಿನ ಸರ್ಗದ ದೇಹವು ಎಲ್ಲಿದೆ, ಆ ಪ್ರಪಂಚವು ಎಲ್ಲಿದೆ ಎಂಬುದು ತಿಳಿದಿರುವುದಲ್ಲವೇ? ಆ ರೀತಿಯಾಗಿ ಜೀವನು ಹಿಂದಿರುಗುತ್ತಾನೆ ಎಂದು ವಸಿಷ್ಠರು ಹೇಳುತ್ತಾರೆ. ಆಗ ಶ್ರೀರಾಮನು ಮತ್ತೊಂದು ಪ್ರಶ್ನೆಯನ್ನು ಎತ್ತುತ್ತಾನೆ. ಏಕೆಂದರೆ ಈ ಹಿಂದೆ ವಸಿಷ್ಠರು ಹೇಳಿದ್ದರು, ಆ ವಿದೂರಥನು ತನ್ನ ಬಂಧುಗಳು ಕೊಟ್ಟ ಪಿಂಡದಿಂದ ಮತ್ತೊಂದು ದೇಹವನ್ನು ಸ್ವೀಕರಿಸಿದೆ ಎಂದು ಭಾವಿಸಿಕೊಳ್ಳುತ್ತಾನೆ ಎಂದು. ಒಂದು ವೇಳೆ ಬಂಧುಗಳು ಪಿಂಡ ಪ್ರದಾನವನ್ನೇ ಮಾಡದಿದ್ದರೆ ಆಗ ನಿಷ್ಪಿಂಡನಾಗಿ ಬಿಡುತ್ತಾನೆ. ಆಗ ತನ್ನ ಆ ಪಿಂಡವನ್ನು ಹೇಗೆ ಸ್ವೀಕರಿಸುತ್ತಾನೆ, ಆ ದೇಹವನ್ನು ಹೇಗೆ ಸ್ವೀಕರಿಸಿದೆ ಎಂದುಕೊಳ್ಳುತ್ತಾನೆ ಎಂದಾಗ ವಸಿಷ್ಠರು ಹೇಳುತ್ತಾರೆ, ತನ್ನ ವಾಸನೆಗಳ ಬಲದಿಂದಲೇ. ಏಕೆಂದರೆ ಆ ವಿದೂರಥನು ಕೂಡ ತನ್ನ ಪಿತೃಗಳು ಸತ್ತಾಗ ಪಿಂಡ ಪ್ರದಾನ ಮಾಡಿದ್ದನಲ್ಲವೇ, ಅದೇ ರೀತಿಯಾಗಿ ಪಿಂಡ ಪ್ರದಾನವನ್ನು ಮಾಡಿರುತ್ತಾರೆ. ಅದರಿಂದಾಗಿ ನಾನು ದೇಹವನ್ನು ಸ್ವೀಕರಿಸಿರುತ್ತೇನೆ ಎಂದು ಭಾವಿಸಿಕೊಂಡಿರುತ್ತಾನೆ. ಯದ್ ಭಾವಂ ತದ್ ಭವತಿ, ಭಾವನೆಯಂತೆಯೇ ಕಾರ್ಯಗಳು ನಡೆಯುತ್ತವೆ, ಭಾವನೆಗಳು ಕಾರಣವಾಗಿರುತ್ತವೆ. ಈ ಹಂತದಲ್ಲಿ ಶ್ರೀರಾಮನು ಇನ್ನೊಂದು ಪ್ರಶ್ನೆ ಕೇಳುತ್ತಾನೆ. ಒಂದು ವೇಳೆ ಜೀವನ ಭಾವನೆಗಳು ಬಂಧುಗಳು ಮಾಡಿದ ಕರ್ಮಗಳ ಭಾವದಿಂದ ಪ್ರೇರಿತವಾಗುತ್ತವೆಯೇ? ಅಂದರೆ ವಾಸನೆಗಳು, ಆ ಜೀವನ ಭಾವಗಳು ಏನಿರುತ್ತವೆ ಅದರಿಂದಲೇ ಎಲ್ಲವೂ ನಡೆಯುತ್ತದೆ ಎನ್ನುವುದಾದರೆ ಬಂಧುಗಳು ಯಾವ ಕರ್ಮವನ್ನು ಮಾಡಬೇಕಾಗಿಯೇ ಇಲ್ಲ. ತಂದೆ ತಾಯಿಯರು ಮಾಡಿದ್ದು ಮಕ್ಕಳಿಗೆ ಬರುತ್ತದೆ, ಮಕ್ಕಳು ಮಾಡಿದ್ದು ತಂದೆ ತಾಯಿಯರಿಗೆ ಹೋಗುತ್ತದೆ ಎಂದೆಲ್ಲ ಹೇಳುತ್ತೇವಲ್ಲ, ಅದು ಹೇಗೆ ಸಾಧ್ಯ ಎಂದಾಗ ವಸಿಷ್ಠರು ಉತ್ತರಿಸುತ್ತಾರೆ, ಚಿದಾಕಾಶದಲ್ಲಿಯೇ ಜೀವನು ಸ್ವಕರ್ಮದಿಂದ ಹೊಂದಿದ ಭಾವನೆಗಳು ಒಂದು ಕಾರಣವಾಗಿದ್ದರೆ, ಅಂದರೆ ತಾನು ಧರ್ಮವನ್ನು ಮಾಡಿರುತ್ತಾನೋ ಅಧರ್ಮವನ್ನು ಮಾಡಿರುತ್ತಾನೋ ಅದು ಒಂದು ಕಾರಣವಾಗಿದ್ದರೆ, ಆತನ ಬಂಧುಗಳು ಮಕ್ಕಳು ಅಥವಾ ಇನ್ನಿತರರು ಅವರು ಮಾಡಿದ ಕರ್ಮಗಳು ಶುಭ ಅಶುಭ ಕರ್ಮಗಳು ಇನ್ನೊಂದು ಕಾರಣವಾಗಿರುತ್ತವೆ. ಮುಂದಿನ ಕ್ರಿಯೆಗಳು ಇವೆರಡೂ ಕಾರಣಗಳಲ್ಲಿ, ಅಂದರೆ ಜೀವನು ತಾನು ಮಾಡಿದ ಕರ್ಮಗಳ ಕಾರಣವು ಒಂದಾಗಿದ್ದರೆ ತನ್ನ ಬಂಧುಗಳು ಮಾಡಿದ ಕರ್ಮಗಳ ಕಾರಣವು ಇನ್ನೊಂದಾಗಿರುತ್ತದೆ. ಇವೆರಡರಲ್ಲಿ ಯಾವುದು ಪ್ರಬಲವಾಗಿರುವುದೋ ಅದನ್ನು ಮುಂದೆ ನಡೆಯುವ ಕ್ರಿಯೆಗಳು ಅವಲಂಬಿಸಿರುತ್ತವೆ. ಈ ಹಂತದಲ್ಲಿ ಶ್ರೀರಾಮನು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಸರ್ಗದ ಆದಿಯಲ್ಲಿ, ಅಂದರೆ ಸೃಷ್ಟಿಯು ಆರಂಭವಾಗುವಾಗ ಕಾಲದೇಶಗಳೇ ಇಲ್ಲದ ಆ ಸಮಯದಲ್ಲಿ ಕಾರಣಗಳೂ ಇಲ್ಲದಿದ್ದಾಗ ವಾಸನೆಗಳು ಹೇಗೆ ಹುಟ್ಟಿದವು? ಏಕೆಂದರೆ ವಾಸನೆಗಳಿಗೆ ಮೂಲವೇ, ಭಾವಗಳಿಗೆ ಮೂಲವೇ ಕಾಲ ದೇಶಗಳು. ಅವಾವುದೂ ಇಲ್ಲದೇ ಇದ್ದಾಗ ವಾಸನೆಗಳು ಹೇಗೆ ಹುಟ್ಟಿದವು? ಇದನ್ನು ವಸಿಷ್ಠರು ಮುಂದೆ ವಿವರಿಸುವುದಾಗಿ ಹೇಳುತ್ತಾರೆ. ಹಾಗೂ ಶ್ರೀರಾಮನನ್ನು ಪುನಃ ಕಥೆಗೆ ಕರೆದುಕೊಂಡು ಬರುತ್ತಾರೆ. ಕಥೆಯಲ್ಲಿ ಆ ವಿದೂರಥನು ತನ್ನ ಹಿಂದಿನ ಜನ್ಮದ ದೇಹವಾದ ಪದ್ಮರಾಜನ ದೇಹಕ್ಕೆ ಮರಳುತ್ತಿದ್ದಾನೆ. ಹಾಗೂ ಲೀಲಾ ಜ್ಞಪ್ತಿ ದೇವಿಯರು, ಲೀಲೆಯು ಸರಸ್ವತಿಯು ಅದೇ ಅಂತಃಪುರಕ್ಕೆ ಮರಳಿ ಬಂದಿದ್ದಾರೆ. ವಸಿಷ್ಠರು ಹೇಳುತ್ತಾರೆ, ಅನಂತರ ಲೀಲಾ ಜ್ಞಪ್ತಿಯರು ವಿದೂರಥನೆದುರಿಗೆ ಮೊದಲೇ ಅಲ್ಲಿಗೆ ಬಂದು ಶವಶಯ್ಯೆಯ ಪಾರ್ಶ್ವದಲ್ಲಿರುವ ಎರಡನೆಯ ಲೀಲೆಯನ್ನು ಕಾಣುತ್ತಾರೆ. ಇಲ್ಲಿ ಮುಂದಿನ ಸರ್ಗದಲ್ಲಿ ವಿದೂರಥನ ಪತ್ನಿಯಾಗಿ ಒಬ್ಬ ಲೀಲೆ ಇದ್ದಳಲ್ಲವೇ, ಆಕೆ ಆ ವಿದೂರಥನು ಮರಣ ಹೊಂದಿದಾಗ ತಾನೂ ಅಲ್ಲಿಯೇ ಮರಣಾಸನ್ನಳಾಗಿದ್ದಳು. ಆಕೆ ಈಗಾಗಲೇ ಹಿಂದಿರುಗಿ ಬಂದು, ಏಕೆಂದರೆ ಆಕೆಯು ಸರಸ್ವತಿಯಲ್ಲಿ ಕೇಳಿಕೊಂಡಿದ್ದಳು, ಸರಸ್ವತಿಯಲ್ಲಿ ಆಕೆಯ
ಕೋರಿಕೆ ಏನಿತ್ತೆಂದರೆ ತನ್ನ ಗಂಡನು ಎಲ್ಲಿರುವನೋ ಅಲ್ಲಿಯೇ ತಾನು ಇರಬೇಕು ಎಂದು. ಆದ್ದರಿಂದ ವಿದೂರಥನು ಪೂರ್ವಜನ್ಮದ ಪದ್ಮರಾಜನ ದೇಹಕ್ಕೆ ಮರಳುತ್ತಿರುವುದರಿಂದ ಆ ಎರಡನೆಯ ಲೀಲೆಯು ವಿದೂರಥನ ಪತ್ನಿಯೂ ಕೂಡ ಈಗಾಗಲೇ ದೇಹವನ್ನು ಧರಿಸಿ ಅದೇ ಪದ್ಮರಾಜನ ಎದುರಿನಲ್ಲಿ ಕುಳಿತಿದ್ದಾಳೆ. ಅವಳು ಸರ್ವಾಂಗ ಸುಂದರಿಯಾಗಿ ವೇಷ ಆಚಾರ ದೇಹ ಆಕಾರಗಳಲ್ಲೆಲ್ಲ ಮೊದಲಿನಂತೆಯೇ ಇದ್ದಳು. ಅವಳಿಗೆ ತಾನು ಲೀಲೆ ಎಂಬುದು ಮರೆತಿರಲಿಲ್ಲ. ಹಿಂದಿನಂತೆಯೇ ರೂಪ ಯೌವನ ಸಂಪನ್ನಳಾಗಿ ಮೊದಲಿನಂತೆಯೇ ಉಡುವು ತೊಡವು ಉಳ್ಳವಳಾಗಿ ಅಲ್ಲಿ ಕುಳಿತಿರುವುದರಿಂದ ಮಾತ್ರ ಬೇರೆಯವಳೋ ಎಂಬಂತೆ ತೋರುತ್ತಾ ಸುಂದರವಾದ ಚಾಮರವನ್ನು ಅರಸನಿಗೆ ಬೀಸುತ್ತಾ ಉದಯಿಸುತ್ತಿರುವ ಚಂದ್ರನು ಆಕಾಶವನ್ನು ವಿಭೂಷಿಸುವಂತೆ ಮಹೀಮಂಡಲವನ್ನು ವಿಭೂಷಿಸುತ್ತಾ ಎಡಗೈಯಲ್ಲಿ ಮುಖಚಂದ್ರವನ್ನು ಇಟ್ಟುಕೊಂಡು, ಅಂದರೆ ತನ್ನ ಎಡಗೈಯನ್ನು ತನ್ನ ಗಲ್ಲಕ್ಕೆ ಕೊಟ್ಟುಕೊಂಡು ಬಗ್ಗಿ ಮೌನವಾಗಿ ಒಡವೆಗಳ ಬೆಳಕೆಂಬ ಅರಳಿದ ಹೂಗಳಿಂದ ಲತೆಯು ವನವನ್ನು ಬೆಳಗುವಂತೆ ಬೆಳಗುತ್ತಿದ್ದಳು. ನೋಟಗಳಿಂದಲೇ ದಿಕ್ಕುಗಳಲ್ಲೆಲ್ಲ ಮಾಲತಿ ಉತ್ಪಲ ಮೊದಲಾದ ಹೂಗಳ ಮಳೆಗರೆಯುವಂತೆ ಕಾಣುವ ತನ್ನ ಲಾವಣ್ಯದಿಂದ ಆಕಾಶದಲ್ಲಿ ಕಳಾಹೀನನಾಗಿರುವ ಚಂದ್ರನಿಗೆ ಪ್ರತಿಯಾಗಿ ಕಳಾಪೂರ್ಣವಾದ ಇನ್ನೊಬ್ಬ ಚಂದ್ರನನ್ನು ಹುಟ್ಟಿಸುವಂತೆ ತೋರುತ್ತಿದ್ದಳು. ನರಪಾಲಾತ್ಮಕನಾದ ಮಹಾವಿಷ್ಣುವಿನ ಜೊತೆಯಲ್ಲಿ ಬಂದ ಮಹಾಲಕ್ಷ್ಮಿಯೋ ಎಂಬಂತೆ, ಹೂವಿನ ರಾಶಿಯಿಂದ ಎದ್ದು ಬಂದ ವಸಂತ ಲಕ್ಷ್ಮಿಯೋ ಎಂಬಂತೆ ಗಂಡನ ಮೊಗವನ್ನು ನೆಟ್ಟ ನೋಟದಿಂದ ನೋಡುತ್ತಾ ಮಂಕಾದ ಚಂದ್ರನಿರುವ ರಾತ್ರಿಯಂತೆ ಕೊಂಚ ಕಂದಿದ ಮುಖವುಳ್ಳವಳಾಗಿದ್ದ ಆ ಲೀಲೆಯನ್ನು ಅವರಿಬ್ಬರು, ಅಂದರೆ ಮೊದಲಿನ ಪದ್ಮರಾಜನ ಪತ್ನಿಯಾದ ಪ್ರಬುದ್ಧ ಲೀಲೆಯು ಹಾಗೂ ಸರಸ್ವತೀ ದೇವಿಯು ಕಾಣುತ್ತಾರೆ. ಅವರಿಬ್ಬರೂ ಸತ್ಯ ಸಂಕಲ್ಪರಾಗಿದ್ದರಿಂದ ಆ ಪ್ರಬುದ್ಧ ಲೀಲಾದೇವಿಯು ಹಾಗೂ ಸರಸ್ವತೀ ದೇವಿಯು ಈ ವಿದೂರಥನ ಪತ್ನಿಯಾಗಿ ವಿದೂರಥನ ಹಿಂದೆಯೇ ಬಂದು ತನ್ನ ಗಂಡನ ಜೀವವನ್ನು ಅನುಸರಿಸಿ ಬಂದು ಇಲ್ಲಿ ಈಗಾಗಲೇ ದೇಹಧಾರಿಯಾಗಿ ಕುಳಿತಿರುವ ಲೀಲೆಯು ಕಾಣುವುದಿಲ್ಲ. ಇಲ್ಲಿ ಇನ್ನೊಂದು ಗಮನಿಸಬೇಕು, ವಿದೂರಥನೂ ಕೂಡ ಹಾಗೆ ಕೇಳಿಕೊಂಡಿರುತ್ತಾನೆ. ತಾನು ಮುಂದಿನ ಸರ್ಗದಲ್ಲಿ ಎಲ್ಲಿಗೆ ಹೋಗುತ್ತೇನೋ ಅಲ್ಲಿಗೆ ತನ್ನ ಪತ್ನಿಯಾದ ಲೀಲೆಯು ಹಾಗೂ ತನ್ನ ಮಂತ್ರಿಗಳು ಇತರ ಭರ್ತೃಗಳು ಕೂಡ ಬರಬೇಕೆಂದು ಅದರಂತೆಯೇ ನಡೆಯುತ್ತಿದೆ. ಈಗ ಶ್ರೀರಾಮ ಒಂದು ಪ್ರಶ್ನೆ ಕೇಳುತ್ತಾನೆ. ಮೊದಲಿನ ಲೀಲೆ ಅಂದರೆ ಹಿಂದೆ ಪದ್ಮರಾಜನ ಪತ್ನಿಯಾಗಿದ್ದಳಲ್ಲ, ಯಾರು ತನ್ನ ಹಿಂದಿನ ಸರ್ಗವಾದ ಬ್ರಾಹ್ಮಣನ ಗ್ರಾಮಕ್ಕೆ ಹೋಗಿ ಆತನ ಪತ್ನಿಯಾಗಿದ್ದ ಆ ಸರ್ಗದಲ್ಲಿ ಆ ಬ್ರಾಹ್ಮಣನ ದೇಹವನ್ನು ನೋಡಿ ನಂತರ ಮುಂದಿನ ಸರ್ಗಕ್ಕೆ ಹೋಗಿ ವಿದೂರಥನ ಯುದ್ಧ ಪ್ರಸಂಗಗಳನ್ನು ನೋಡಿ ಬಂದಿದ್ದಳಲ್ಲ, ಆ ಪ್ರಬುದ್ಧ ಲೀಲೆ. ಆಕೆ ತನ್ನ ಪಾರ್ಥಿವ ದೇಹದಿಂದ ಅಲ್ಲಿಗೆ ಹೋಗಿರಲಿಲ್ಲ. ಪಾರ್ಥಿವ ದೇಹ ಇನ್ನೂ ಪದ್ಮರಾಜನ ಅಂತಃಪುರದಲ್ಲೇ ಇತ್ತು. ತನ್ನ ಮನೋಮಯ ಕೋಶದಿಂದ ಅತಿವಾಹಿಕ ದೇಹವನ್ನು ಪಡೆದು ತನ್ನ ಹಿಂದಿನ ಹಾಗೂ ಮುಂದಿನ ಸರ್ಗಗಳಿಗೆ ಆಕೆ ಹೋಗಿದ್ದಳು. ತನ್ನ ದೇಹವನ್ನು ಅಲ್ಲಿಯೇ ಬಿಟ್ಟು ಜ್ಞಪ್ತಿ ದೇವಿಯೊಡನೆ ಧ್ಯಾನದಿಂದ ಅಂದರೆ ಅತಿವಾಹಿಕ ದೇಹದಲ್ಲಿ ಹೋಗಿದ್ದಳು ಎಂದು ಮೊದಲು ವರ್ಣಿಸಿದ್ದಿರಿ. ಈಗ ಅಂತಃಪುರದಲ್ಲಿ ಲೀಲೆಯ ದೇಹವೆಲ್ಲಿತ್ತು, ಇದನ್ನು ವರ್ಣಿಸಲಿಲ್ಲವಲ್ಲ. ಇದ್ದಕ್ಕಿದ್ದಂತೆ ಕಥೆಯಲ್ಲಿ ಎರಡನೆಯ ಲೀಲೆ ಅಂದರೆ ಆ ವಿದೂರಥನ ಪತ್ನಿಯಾದ ಲೀಲೆ ಯದೇ ಪದ್ಮರಾಜನ ಎದುರಿನಲ್ಲಿ ದೇಹ ಧರಿಸಿ ಕುಳಿತಿದ್ದಾಳೆ. ತನ್ನ ಪತಿಯಾದ ವಿದೂರಥನು ಅಲ್ಲಿಗೆ ಎಚ್ಚರಗೊಳ್ಳುವನು ಎಂದು, ಆ ದೇಹದಲ್ಲಿ ಎಚ್ಚರಗೊಳ್ಳುವನು ಎಂದು. ಹಾಗಿದ್ದರೆ ಮೊದಲನೆಯ ಲೀಲೆ ಏನಾದಳು, ಆಕೆಯ ದೇಹವೇನಾಯಿತು? ಆಕೆಯು ಈ ಎರಡನೆಯ ಲೀಲೆಯನ್ನು ನೋಡುತ್ತಿರುವಳಲ್ಲವೇ? ವಸಿಷ್ಠರು ಹೇಳುತ್ತಾರೆ, ಲೀಲೆಯ ಶರೀರವು ತಾನೇ ಎಲ್ಲಿತ್ತು? ಲೀಲೆ ತನ್ನ ಶರೀರವನ್ನು ಅಂತಃಪುರದಲ್ಲಿ ಬಿಟ್ಟು ತಾನು ಅತಿವಾಹಿಕ ದೇಹದಿಂದ ಧ್ಯಾನದ ಮೂಲಕ ಬೇರೆ ಸರ್ಗಗಳಿಗೆ ಹೋದಳು ಸರಸ್ವತೀ ದೇವಿಯೊಡನೆ ಎಂದು ಹೇಳಿತ್ತು ನಿಜ. ಆದರೆ ಲೀಲೆಗೆ ಶರೀರವು ಎಲ್ಲಿತ್ತು? ಆ ಶರೀರಕ್ಕೆ ಸತ್ಯತೆಯಾದರೂ ಎಲ್ಲಿತ್ತು? ಲೀಲೆಯ ಶರೀರವೆಂಬುದು ಮರುಭೂಮಿಯಲ್ಲಿ ಜಲವುಂಟೆಂಬ ಬುದ್ಧಿ ಎಂಬ ಕೇವಲ ಭ್ರಾಂತಿಯಾಗಿತ್ತು. ಈ ಜಗತ್ತೆಲ್ಲವೂ ಆತ್ಮವೇ, ಬ್ರಹ್ಮವೇ. ಹಾಗಿರಲು ದೇಹಾದಿ ಪ್ರತ್ಯೇಕ ಕಲ್ಪನೆಯಂತೂ ಇರುವುದೆಲ್ಲವೂ ಆನಂದರೂಪವಾದ ಬ್ರಹ್ಮನೇ. ಯಾವುದನ್ನು ನೋಡುವೆಯೋ ಅದೆಲ್ಲವೂ ಚಿತ್ತೆ. ಪ್ರಬುದ್ಧ ಲೀಲೆಯು ಆತ್ಮಜ್ಞಾನವನ್ನು ಪಡೆಯುತ್ತಲೂ ಅವಳ ದೇಹವು ಹಿಮದಂತೆ ಕರಗಿ ಹೋಯಿತು. ಏಕೆಂದರೆ ಈ ದೇಹವಿದೆ, ಈ ಪಾರ್ಥಿವ ದೇಹವಿದೆ, ಈ ದೇಹವೇ ನಾನು ಎಂದು ಭಾವಿಸಿಕೊಂಡಿರುವುದು ಅಜ್ಞಾನದಲ್ಲಿ ಇರುವ ತನಕ. ಯಾವಾಗ ಪ್ರಬುದ್ಧ ಲೀಲೆಯು ಜ್ಞಾನವನ್ನು ಹೊಂದಿದಳೋ ಆಕೆಗೆ ದೇಹವೆಲ್ಲಿ ಉಳಿಯಿತು? ಅತಿವಾಹಿಕ ದೇಹಕ್ಕೆ ಕಾಲವಶವಾಗಿ ನಾನು ಆಧಿಭೌತಿಕ ದೇಹವೆಂಬ ಭ್ರಮೆಯು ರಜ್ಜು ಭುಜಂಗ ನ್ಯಾಯದಿಂದ ಬರುವುದು. ಮೂಲತಃ ಅತಿವಾಹಿಕ ದೇಹವೇ ಆಗಿರುವಂತಹ ಜೀವನೆಂದು ಇಟ್ಟುಕೊಂಡರೂ, ಅತಿವಾಹಿಕ ದೇಹವೇ ಆತನ ಸ್ವರೂಪವಾಗಿದ್ದರೂ
ತಾನು ಈ ಸ್ಥೂಲ ದೇಹವೆಂಬುದು ಹೇಗೆ ಹಗ್ಗದಲ್ಲಿ ಹಾವಿದೆ ಎಂಬ ಭ್ರಮೆಯು ಉಂಟಾಗಿತ್ತು, ಆ ರೀತಿಯಾಗಿ ತಾನು ಈ ದೇಹವೆಂಬ ಭ್ರಮೆ ಬಂದಿರುವುದು. ಯಾವಾಗ ತನ್ನ ಮೂಲ ಸ್ವರೂಪವನ್ನು ತಿಳಿಯುತ್ತಾನೋ ಆಗ ದೇಹವೆಲ್ಲಿ ಉಳಿಯುತ್ತದೆ, ಅದು ಹಿಮದಂತೆ ಕರಗಿ ಹೋಗುತ್ತದೆ. ಅತಿವಾಹಕ ದೇಹವು ಭೂಮಿಯಾದಿ ಯಾವ ಯಾವ ಪದಾರ್ಥಗಳನ್ನು ನೋಡಿತೋ ಅದೆಲ್ಲ ಆದಿಭೌತಿಕಗಳೇ. ಅಂದರೆ ಅದು ಯಾವೆಲ್ಲ ಪ್ರಪಂಚವನ್ನು ಇದುವರೆಗೆ ನೋಡಿತ್ತು. ಏಕೆಂದರೆ ಲೀಲಾದೇವಿಯು ಸರಸ್ವತೀ ದೇವಿಯೊಡನೆ ಸರ್ಗದಿಂದ ಸರ್ಗಕ್ಕೆ ಹೋಗುವಾಗ ಲೋಕಗಳನ್ನು ನೋಡುತ್ತಾಳೆ. ಈ ಹಿಂದಿನ ಅನೇಕ ಸರ್ಗಗಳಲ್ಲಿ ಆಕೆ ನೋಡುವಂತಹ ಸಮಸ್ತ ಬ್ರಹ್ಮಾಂಡದ ಕಲ್ಪನೆಯನ್ನು ವಸಿಷ್ಠರು ಕೊಟ್ಟಿದ್ದಾರೆ. ಆದರೆ ಆಕೆ ಯಾವುದೆಲ್ಲವನ್ನೂ ನೋಡಿದಳೋ ಅದೆಲ್ಲವೂ ಭ್ರಮೆಯೇ. ಹೇಗೆ ಅವಳ ದೇಹವೆಂಬುದೊಂದು ಭ್ರಮೆಯಾಗಿತ್ತು, ಅದರಂತೆ ಆಕೆ ನೋಡಿದ ಆ ಸಮಸ್ತ ಪ್ರಪಂಚವು ಒಂದು ಭ್ರಮೆಯೇ. ಅವೆಲ್ಲವೂ ಆದಿಭೌತಿಕಗಳೇ. ಆ ಆದಿಭೌತಿಕಗಳು ಎಲ್ಲವೂ ರೂಪದಿಂದ ಇರುವವೇ ಹೊರತು, ರೂಪದಿಂದ ಕಾಣಿಸುವವೇ ಹೊರತು ವಾಸ್ತವವಾಗಿ ಇಲ್ಲ. ಆ ಶಬ್ದಗಳು ಅವುಗಳು ಎರಡು ಶಶಶೃಂಗದಂತೆ ಅತ್ಯಂತಾಭಾವಗಳು, ಮೊಲದ ಕೊಂಬಿನಂತೆ ಇಲ್ಲದಿರುವುದನ್ನು ತೋರಿಸುವಂತಹುದು ಅತ್ಯಂತಾಭಾವಗಳು. ಒಬ್ಬನಿಗೆ ಸ್ವಪ್ನದಲ್ಲಿ ತಾನು ಜಿಂಕೆಯಾಗಿದ್ದಂತೆ ಕಾಣಿಸಿತು. ಎಚ್ಚರವಾದ ಮೇಲೆ ಆ ಜಿಂಕೆಯತನ ಹೋದರೂ ಅವನು ಮತ್ತೊಂದು ಜಿಂಕೆಯನ್ನು ಹುಡುಕಿಕೊಂಡು ಹೋಗುವನೇನು, ಕನಸಿನಲ್ಲಿ ಜಿಂಕೆಯಾಗಿದ್ದೆ ಎಂಬಂತೆ ಭಾವವಾದರೆ ಎಚ್ಚರವಾದಾಗ ಆ ಜಿಂಕೆ ಎಲ್ಲಿ ಹೋಯಿತು ಎಂದು ಹುಡುಕಿಕೊಂಡು ಹೋಗಲು ಸಾಧ್ಯವೇ? ಹೀಗೆ ಆ ಲೀಲಾದೇವಿ ಅಂದರೆ ಆ ಪ್ರಬುದ್ಧ ಲೀಲೆಗೆ ಈಗ ಎಚ್ಚರವಾಗಿದೆ. ಆಕೆ ತಾನು ದೇಹವಲ್ಲ ಎಂಬುದರ ಅರಿವಾಗಿದೆ. ಒಬ್ಬನಿಗೆ ಅಂದರೆ ರಜ್ಜುವಿನಲ್ಲಿ ಬಂದಿದ್ದ ಸರ್ಪ ಭ್ರಮವು ಹೋದ ಮೇಲೆ, ಹಗ್ಗದಲ್ಲಿ ಹಾವಿತ್ತು ಎಂಬ ಭ್ರಮೆಯು ಹೋದ ಮೇಲೆ ಭ್ರಾಂತಿಪಟ್ಟಿದ್ದವರ ಭ್ರಾಂತಿಯು ಹೋಗುವಂತೆ ಸತ್ಯದ ಬೋಧವಾಗುತ್ತಲೂ ಯಾವುದು ಅಸತ್ಯವೋ ಅದು ಕೂಡಲೇ ನಾಶವಾಗುವುದು. ಅದನ್ನು ಇಲ್ಲದ ವಸ್ತುವನ್ನು ವಿಶೇಷವಾಗಿ ನಾಶ ಮಾಡಬೇಕೆಂದಿಲ್ಲ, ಅದು ತಾನಾಗಿಯೇ ಇಲ್ಲ ಎಂದು ಹಗ್ಗದಲ್ಲಿ ಹಾವಿ ಇರಲೇ ಇಲ್ಲ ಎಂಬುದರ ಅರಿವಾಗುತ್ತದೆ. ಬ್ರಹ್ಮಾಂಡವು ಸ್ಥೂಲವಾಗಿ ಇರುವುದು ಎಂಬುದೇ ಭ್ರಾಂತಿಯು. ಕಾರಣವಿಲ್ಲದೆ ಅಜ್ಞಾನಿಗಳಲ್ಲಿ ಅದು ರೂಢಿಯಾಗಿರುವುದು, ಅದು ಮಿಥ್ಯೆಯು. ಸ್ಥೂಲವಾಗಿರುವ ಬ್ರಹ್ಮಾಂಡವೇ ಮಿಥ್ಯೆಯು, ಬ್ರಹ್ಮವೊಂದೇ ಸತ್ಯ, ಜಗತ್ತು ಮಿಥ್ಯೆ. ಸೃಷ್ಟಿ ಎಂಬುದು ಸ್ವಪ್ನದಂತೆ ಅಜ್ಞನು ಅದನ್ನು ಅನೇಕ ಜನ್ಮಗಳಲ್ಲಿ ಭೂಚಕ್ರ ಭ್ರಮಣದಂತೆ ಅನುಭವಿಸುತ್ತಿರುವನು. ಹೇಗೆ ಸುತ್ತುತ್ತಲೇ ಇರುವುದು, ಭೂಮಿ ಸುತ್ತುತ್ತಲೇ ಇರುವುದು, ಇದರಂತೆ ತಾನು ಹುಟ್ಟಿದೆ, ತಾನು ಮರಣ ಹೊಂದಿದೆ, ಮತ್ತೆ ಹುಟ್ಟಿದೆ, ಮತ್ತೆ ಮರಣ ಹೊಂದಿದೆ. ಈ ರೀತಿಯಾಗಿ ಹೇಗೆ ಪ್ರತಿ ರಾತ್ರಿ ಕನಸಿನಲ್ಲಿ ನಾವು ಮತ್ತೊಂದು ದೇಹವನ್ನು ಪಡೆಯುತ್ತೇವೆ, ಎಚ್ಚರವಾದ ಮೇಲೆ ಮೂಲ ದೇಹಕ್ಕೆ ಮರಳುತ್ತೇವೆಯೋ ಹಾಗೆಯೇ ಈ ಜಾಗೃತ ಸ್ಥಿತಿಯಿಂದಲೂ ಎಚ್ಚರವಾದಾಗ ಅರಿವಾಗುತ್ತದೆ, ಜಾಗೃತ ಸ್ಥಿತಿಯಲ್ಲಿ ನಾವು ಏನೇನನ್ನು ನೋಡುತ್ತಿರುವೆವೋ ಇದೆಲ್ಲವೂ ಕೂಡ ಭ್ರಮೆಯೇ ಎಂಬುದು. ಈಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಬ್ರಹ್ಮಜ್ಞಾನಿಯೇ, ಬ್ರಹ್ಮನೇ, ಯೋಗಿಯೊಬ್ಬನು ಆದಿಭೌತಿಕ ದೇಹವನ್ನು ಬಿಟ್ಟು ಅತಿವಾಹಿಕ ದೇಹವನ್ನು ಸೇರುವಾಗ ಎದುರಿಗಿದ್ದವರಿಗೆ, ಸರಿ ಅವನಿಗೇನೋ ಯಾರು ಜ್ಞಾನವನ್ನು ಪಡೆದನೋ ಆತನಿಗೇನೋ ಈ ದೇಹವೆಂಬುದು ಇರುವುದೇ ಭ್ರಮೆ ಎಂಬುದರ ಅರಿವಾಯಿತು, ಒಪ್ಪಿಕೊಳ್ಳೋಣ. ಆದರೆ ಅದೇ ರಾಣಿ ಲೀಲೆಯ ದೇಹವನ್ನು ಉಳಿದವರು ಅಂತಃಪುರದಲ್ಲಿದ್ದ ಆಕೆಯ ಸೇವಕಿಯರು ನೋಡುತ್ತಿದ್ದರಲ್ಲವೇ? ಯೋಗಿಯೊಬ್ಬನು ಆದಿಭೌತಿಕ ದೇಹವನ್ನು ಬಿಟ್ಟು ಅತಿವಾಹಿಕ ದೇಹವನ್ನು ಸೇರುವಾಗ ಎದುರಿಗಿದ್ದವರಿಗೆ ಆ ಆದಿಭೌತಿಕ ದೇಹವು ಎಂತು ಕಾಣುವುದು? ಹಾಗಿದ್ದರೆ ಆದಿಭೌತಿಕ ದೇಹವು ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿ ಬಿಡುವುದೇ ನೋಡುತ್ತಿರುವವರಿಗೆ? ದೇಹಿಯಾದವನೇನೋ ತಾನು ಈ ದೇಹಿಯಲ್ಲ, ಈ ದೇಹವು ನನ್ನದಲ್ಲ, ಈ ದೇಹ ಅಂದರೆ ಈ ದೇಹವೇ ಇಲ್ಲ, ಈ ದೇಹವೆಂಬುದೇ ಭ್ರಮೆ ಎಂಬುದರ ಅರಿವು ಪಡೆಯುತ್ತಾನೆ. ಆದರೆ ಉಳಿದವರಿಗೆ, ಆಗ ವಸಿಷ್ಠರು ಹೇಳುತ್ತಾರೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವುದು ಸ್ವಪ್ನಗಳಲ್ಲಿ ಆಗುವ ಹಾಗೆ ಮೊದಲಿನ ದೇಹವೇ ಇನ್ನೊಂದು ರೂಪವಾಗುವುದು, ಅದು ಕ್ಷಣಿಕವು. ಅಂದರೆ ಈ ದೇಹವನ್ನು ಬಿಟ್ಟು ಅತಿವಾಹಿಕ ದೇಹವನ್ನು ಪಡೆದು ನಾನು ಇನ್ನೊಂದು ದೇಹಕ್ಕೆ ಹೋದೆ, ಆ ದೇಹದೊಳಗೆ ಪ್ರವೇಶಿಸಿದೆ, ಆ ದೇಹದಲ್ಲಿ ಹುಟ್ಟಿದೆ ಎಂದುಕೊಳ್ಳುವುದೆಲ್ಲವೂ ಭ್ರಮೆ. ವಾಸ್ತವದಲ್ಲಿ ಬೇರೆ ಬೇರೆ ಇಲ್ಲ. ಅದು ಮೊದಲಿನ ದೇಹವೇ ಇನ್ನೊಂದು ರೂಪವಾಗುವುದು. ಆಗ ನೋಡುತ್ತಿದ್ದವರಿಗೆ ಹಿಮಕಿರಣವು ಬಿಸಿಲಿನಲ್ಲಿ ಕರಗಿ ಹೋಗುವಂತೆ ಶರದಾಕಾಶದಲ್ಲಿ ಬಿಳಿಯ ಮೋಡದ ಚೂರು ಕಾಣುತ್ತಿದ್ದ ಹಾಗೆಯೇ ಮಾಯವಾಗುವಂತೆ ಯೋಗಿಯ ದೇಹವು ಅದೃಶ್ಯವಾಗುವುದು. ಇಲ್ಲಿ ತಾತ್ಪರ್ಯ ಪ್ರಕಾಶವು ಹೇಳುವಂತೆ ಯೋಗಿಗಳಿಗೆ ಮರಣವು ಎರಡು ವಿಧ. ಪ್ರಾರಬ್ಧ ಭೋಗಕ್ಕೋಸ್ಕರ ಸ್ವೇಚ್ಛೆಯಿಂದ ನಾನಾ ದೇಹದ ಕಲ್ಪನೆಗಳು ಒಂದು ವಿಧವಾದರೆ, ಸರ್ವ ಪ್ರಾರಬ್ಧವು ಕ್ಷಯವಾದ ಮೇಲೆ
ಪಡೆಯುವ ವಿದೇಹ ಮುಕ್ತಿಯು ಇನ್ನೊಂದು ವಿಧ. ಈ ರೀತಿಯಾಗಿ ಯೋಗಿಗಳ ಮರಣಗಳು ಎರಡು ವಿಧವೆಂದು ಹೇಳುತ್ತಾರೆ. ಅಥವಾ ಯೋಗಿಯ ದೇಹವು ಹಠಾತ್ತಾಗಿಯೇ ಕಾಣದೇ ಹೋಗಬಹುದು. ಎದುರಿಗೆ ವೇಗವಾಗಿ ಹಾರಿ ಹೋದ ಹಕ್ಕಿಯು ಕಣ್ಣಿಗೆ ಕಾಣದೆ ಹೋಗುವಂತೆ ಆಗಿ ಯೋಗಿಗಳಿಂದಲೂ ಅರಿವಾಗದಂತೆ ಹಠಾತ್ತಾಗಿ ಲಯವಾಗಬಹುದು. ಹಾಗಿದ್ದರೆ ಅಂತಃಪುರದಲ್ಲಿದ್ದ ಇತರರಿಗೆ ಹೇಗಾಗುತ್ತದೆ? ಆ ಮೊದಲಿದ್ದ ಲೀಲೆಯ ದೇಹವು ಹಠಾತ್ತನೆ ಕಣ್ಮರೆಯಾಗಿ ಎರಡನೆಯ ಲೀಲೆಯ ದೇಹವು ಕಾಣಿಸಿಕೊಳ್ಳುತ್ತದೆಯೇ? ನೆನಪಿರಲಿ, ಎರಡನೆಯ ಲೀಲೆಯು ಮೊದಲನೆಯ ಲೀಲೆಯ ರೂಪವನ್ನೇ ಹೊಂದಿದ್ದಳು. ಆ ಕಾರಣದಿಂದಾಗಿ ಇಲ್ಲಿ ವಾಸ್ತವದಲ್ಲಿ ಉಳಿದವರೆಲ್ಲರಿಗೂ ಯಾವ ಬದಲಾವಣೆಯೂ ಆಗಿರುವುದಿಲ್ಲ. ಆ ಲೀಲೆಯು ಇರುವಂತೆಯೇ ಇರುತ್ತಾಳೆ. ಆದರೆ ಯಾರು ನಾನು ಆ ಲೀಲೆ ಎಂದುಕೊಂಡಿದ್ದಳೋ ಆಕೆಗೆ ನನಗೂ ಅದಕ್ಕೂ ಸಂಬಂಧವಿಲ್ಲ. ಅದು ಇರುವುದೇ ಭ್ರಮೆ ಎಂಬುದರ ಅರಿವಾಗಿರುತ್ತದೆ. ಆದರೆ ಅದು ಇದೆ ಎಂದು ಯಾವ ಲೀಲೆ ಅಂದುಕೊಂಡಿದ್ದಳೋ ಆಕೆ ಆ ದೇಹದಲ್ಲಿ ಇನ್ನೂ ಹಾಗೆಯೇ ಇರುತ್ತಾಳೆ. ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಎದುರಿಗಿರುವವರು ತಮ್ಮ ತಮ್ಮ ವಾಸನೆಗಳಿಗೆ ಅನುಸಾರವಾಗಿ ಆ ಯೋಗಿಯು ಸತ್ತನು ಎಂದುಕೊಳ್ಳುತ್ತಾರೆ. ಅಂದರೆ ಯೋಗಿಯಾದವನು ದೇಹವನ್ನು ಬಿಟ್ಟಾಗ ಆತ ಪ್ರಾರಬ್ಧವಶನಾಗಿ ದೇಹವನ್ನು ಬಿಟ್ಟು ಹೋಗುತ್ತಿದ್ದಾನೆ ಎಂದುಕೊಳ್ಳುತ್ತಾರೆ. ಆ ದೇಹವು ಅಲ್ಲಿಯೇ ಸತ್ತಂತೆ ಬಿದ್ದಿರುತ್ತದೆ ಅಷ್ಟೇ. ಆದರೆ ಭ್ರಾಂತಿಯಿಂದ ಅವರು ದೇಹವನ್ನೇ ಆತ್ಮವೆಂದುಕೊಳ್ಳುವರು. ಸತ್ಯವನ್ನು ತಿಳಿದರೆ ಹಗ್ಗವೆಂದು ತಿಳಿದವನಿಗೆ ಸರ್ಪಬುದ್ಧಿಯು ಹೋಗುವಂತೆ ಭ್ರಾಂತಿಯು ಅಳಿಯುವುದು. ಈ ರೀತಿಯಾಗಿ ಒಂದು ಜೀವವು ದೇಹವನ್ನು ಬಿಟ್ಟು ಹೋದಾಗ ಉಳಿದವರಿಗೆಲ್ಲ ಏನಾಗುತ್ತದೆ? ಉಳಿದವರೆಲ್ಲ ಅಂದುಕೊಳ್ಳುತ್ತಾರೆ, ಆ ಜೀವನು ದೇಹವನ್ನು ಬಿಟ್ಟು ಹೋದ, ದೇಹವು ಮರಣ ಹೊಂದಿತು, ಈಗ ನಾವೆಲ್ಲರೂ ಸೇರಿ ಈ ದೇಹಕ್ಕೆ ಸಂಸ್ಕಾರ ಮಾಡುತ್ತಿದ್ದೇವೆ, ಈ ದೇಹವನ್ನು ನಾಶ ಮಾಡುತ್ತಿದ್ದೇವೆ ಎಂದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ದೇಹವೇ ಇಲ್ಲವೆಂದರೆ ನಡೆಯುವ ಎಲ್ಲ ಕ್ರಿಯೆಗಳು ಕೇವಲ ಭ್ರಮೆ. ಈ ಹಂತದಲ್ಲಿ ಯಾರಾದರೂ ಪ್ರಶ್ನೆ ಕೇಳಬಹುದು, ಹಾಗಿದ್ದರೆ ಪ್ರೇತ ಸಂಸ್ಕಾರವೇ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಎಂದು? ಹಾಗಲ್ಲ. ಏಕೆಂದರೆ ದೇಹವು ನಮ್ಮ ಎದುರಿಗೆ ಎಲ್ಲಿಯವರೆಗೆ ಕಾಣುತ್ತಿರುವುದೋ ಆ ದೇಹವೆಂಬುದು ಭ್ರಮೆಯೆಂದು ಗೊತ್ತಿದ್ದರೂ ದೇಹವು ನಮ್ಮ ಕಣ್ಣಿಗೆ ಕಾಣಿಸುತ್ತಿದೆಯಲ್ಲವೇ? ಹಾಗಿದ್ದಾಗ ಭ್ರಮೆಯಲ್ಲಿ ಹೋಯಿತು. ಭ್ರಮೆಯ ಕಾರಣದಿಂದಾಗಿ ಇದ್ದಕ್ಕಿದ್ದಂತೆ ದೇಹವೇನಾದರೂ ಅಂತರ್ಧಾನವಾದರೆ ಆಗ ಪ್ರೇತಕರ್ಮ ಮಾಡುವ ಪ್ರಸಂಗವೇ ಬರುವುದಿಲ್ಲ. ಆದರೆ ಹಾಗಾಗುತ್ತಿಲ್ಲ. ಭ್ರಮೆ ಎಂಬುದು ಕೇವಲ ನಮ್ಮ ಮನಸ್ಸಿನ ಭ್ರಮೆಯಾಗಿರುತ್ತದೆ. ದೇಹವು ಎದುರಿಗೆ ಇರುತ್ತದೆ. ಆ ಕಾರಣದಿಂದಾಗಿಯೇ ಸಂಸ್ಕಾರಗಳನ್ನು ಮಾಡಿ ಅದನ್ನು ಮಣ್ಣಿಗೆ ಹಾಕುವುದೋ ಅಥವಾ ಬೆಂಕಿಯಲ್ಲಿ ಸುಡುವುದೋ ಈ ರೀತಿಯಾಗಿ ಮಾಡಿ ಅದಕ್ಕೆ ಸಂಸ್ಕಾರ ಮಾಡಿದೆವು ಎಂದುಕೊಳ್ಳುತ್ತಾರೆ. ಆ ನಂತರವೂ ಆ ದೇಹವು ಕಣ್ಮರೆಯಾಗುತ್ತದಲ್ಲವೇ? ಆ ದೇಹವು ಕಣ್ಮರೆಯಾಗಿ ಹೋಗುತ್ತದೆ. ಅದೇನೂ ಆಗದೆ ತಾನಾಗಿಯೇ ಕಣ್ಮರೆಯಾಗುವುದೇ ಬೇರೆ, ಅಥವಾ ಸಂಸ್ಕಾರಗಳ ಮೂಲಕ ಅದನ್ನು ಕಣ್ಮರೆ ಮಾಡುವುದೇ ಬೇರೆಯಾಗುತ್ತದೆ. ದೇಹವು ಯಾವುದು? ಅದರ ಸತ್ತ ಎಂತಹುದು? ಅದಕ್ಕೆ ನಾಶವು ಎಲ್ಲಿಯದು? ಹೇಗೆ ಬರುವುದು? ಯಾವುದು ಇತ್ತೋ ಅದು ಇದ್ದೇ ಇರುವುದು. ಹೋದುದು ಕೇವಲ ಅಜ್ಞಾನ ಮಾತ್ರವೇ ಅಲ್ಲಿ ಹೋದುದು. ಏಕೆಂದರೆ ದೇಹಕ್ಕೆ ಯಾವ ಸತ್ತೆಯೂ ಇರಲಿಲ್ಲ. ಈಗ ಶ್ರೀರಾಮನು ಕೇಳುತ್ತಾನೆ, ಎಲೆ ಪ್ರಭುವೇ, ಅತ್ಯಂತಾಭಾವವಾದ ಇಲ್ಲವೇ ಇಲ್ಲ ಎಂದಿರುವಂಥ ನೀವು ಹೇಳುತ್ತಿರುವ ಆದಿಭೌತಿಕ ದೇಹವೇ ಅತಿವಾಹಿಕ ದೇಹವಾಗಿ ಪರಿಣಾಮವನ್ನು ಹೊಂದುವುದೋ ಅಥವಾ ಆದಿಭೌತಿಕದಿಂದ ಭಿನ್ನವಾದ ಅತಿವಾಹಿಕ ದೇಹವು ಬರುವುದೋ ಎಂಬುದನ್ನು ಹೇಳು. ಈ ಸಂಶಯವು ನನ್ನನ್ನು ಕೊಚ್ಚಿಕೊಂಡು ಹೋಗುತ್ತಿರುವುದು. ಅಂದರೆ ಲೀಲೆ ಮೊದಲು ಒಂದು ಆದಿಭೌತಿಕ ದೇಹದಲ್ಲಿದ್ದಳು, ಆಕೆ ನಂತರ ಅತಿವಾಹಿಕ ದೇಹವನ್ನು ಪಡೆದಳು ಎನ್ನುತ್ತೀರಿ. ಹಾಗಿದ್ದರೆ ಆ ಆದಿಭೌತಿಕ ದೇಹವೇ ಅತಿವಾಹಿಕ ದೇಹವಾಗಿ ಪರಿಣಮಿಸಿತೆ. ತಾನೀಗ ಆದಿಭೌತಿಕ ದೇಹವಲ್ಲ, ನಾನೀಗ ಅತಿವಾಹಿಕ ದೇಹ ಎಂದುಕೊಂಡಳೆ. ಸಿನಿಮಾಗಳಲ್ಲಿ ನಾವು ನೋಡಿರಬಹುದು. ನಮಗೆ ಸರಿಯಾಗಿ ಅರ್ಥವಾಗಿಸುವ ಸಲುವಾಗಿ ಆ ಆತ್ಮವು ದೇಹವನ್ನು ಬಿಟ್ಟು ಹೋಗುತ್ತಿದೆ ಎಂದಾಗ ಒಂದು ಜ್ಯೋತಿಯ ರೂಪದಲ್ಲಿ ತೋರಿಸುತ್ತಾರೆ, ಇಲ್ಲವೇ ಅವರದೇ ಒಂದು ಪ್ರತಿಬಿಂಬ ದೇಹದಿಂದ ಹೊರಗೆದ್ದು ಹೋಗುತ್ತಿರುವಂತೆ ತೋರಿಸುತ್ತಾರೆ. ಏಕೆಂದರೆ ನಮಗೆ ಅರ್ಥವಾಗಬೇಕಲ್ಲ, ಅರ್ಥ ಮಾಡಿಸುವ ಸಲುವಾಗಿ ಹೇಳುತ್ತಾರೆ. ಅದನ್ನೇ ಇಲ್ಲಿ ಶ್ರೀರಾಮ ಕೇಳುತ್ತಿದ್ದಾನೆ. ಆದಿಭೌತಿಕ ದೇಹವೇ ಅತಿವಾಹಿಕ ದೇಹವಾಗಿ ಪರಿಣಾಮವನ್ನು ಹೊಂದುವುದೋ ಅಥವಾ ಆದಿಭೌತಿಕ ದೇಹದಿಂದ ಭಿನ್ನವಾದ ಅತಿವಾಹಿಕ ದೇಹವು ಬರುವುದೋ? ವಸಿಷ್ಠರು ಹೇಳುತ್ತಾರೆ, ಉತ್ತಮನೇ, ನಾನು ನಿನಗೆ ಈ ವಿಷಯವನ್ನು ಎಷ್ಟೋ ವಿಧವಾಗಿ ಹೇಳಿದನು, ಆದರೂ ನೀನೇಕೆ ಗ್ರಹಿಸಲಿಲ್ಲ? ಬಹಳಷ್ಟು ರೀತಿಯಲ್ಲಿ ಹೇಳುತ್ತಿದ್ದಾರೆ. ಇಲ್ಲಿ ಆದಿಭೌತಿಕ ದೇಹ ಅತಿವಾಹಿಕ ದೇಹವಾಗಿ ಪರಿಣಮಿಸುವುದಲ್ಲ, ಆದಿಭೌತಿಕ ಎಂಬ ಪಾರ್ಥಿವವಾದ ಪೃಥ್ವಿಯಿಂದಾದ ಈ ಸ್ಥೂಲ ದೇಹವೆಂಬುದು ಯಾವುದಿದೆ
ಅದು ಇಲ್ಲವೇ ಇಲ್ಲ, ಅದು ಕೇವಲ ಭ್ರಮೆ. ಇರುವುದೆಲ್ಲವೂ ಅತಿವಾಹಿಕವೇ ಹೊರತು ಆದಿಭೌತಿಕವೆಂಬುದು ಜಗತ್ತೂ ಇಲ್ಲ, ದೇಹವೂ ಇಲ್ಲ. ಅತಿವಾಹಿಕ ದೇಹಕ್ಕೆ ವಾಸನಾ ಬಲದಿಂದಾಗಿ ತಾನೇ ಆದಿಭೌತಿಕವೆಂಬ ಬುದ್ಧಿ ಉಂಟಾಗುವುದು. ಹಾವು ಹಗ್ಗದಲ್ಲಿದೆ, ಹಗ್ಗವು ಬಿದ್ದಿರುವುದನ್ನು ಕಂಡು ಹಾವು ಎಂದುಕೊಂಡಿದ್ದು ನಮ್ಮ ಭ್ರಮೆ, ಸ್ಥೂಲ ದೇಹವೆಂದುಕೊಂಡಿದ್ದೇ ನಮ್ಮ ಭ್ರಮೆ. ಈಗ ಅದು ಹಗ್ಗವೇ ಹಾವಲ್ಲ ಎಂಬುದರ ಅರಿವಾದಾಗ ಹಾವೆಲ್ಲಿ ಹೊರಟು ಹೋಯಿತು? ಆ ಹಾವೇ ಹಗ್ಗವಾಗಿ ಪರಿಣಮಿಸಿದೆ? ಇಲ್ಲ, ಅಲ್ಲಿ ಹಾವೆಂಬುದು ಇರಲೇ ಇಲ್ಲ, ಇರುವುದೆಲ್ಲವೂ ಹಗ್ಗವೇ ಎಂಬುದು ಹೇಗೆ ಅರಿವಾಗುತ್ತದೆಯೋ ಹಾಗೆಯೇ ಇರುವುದೆಲ್ಲವೂ ಅತಿವಾಹಿಕ ದೇಹವೇ, ಭೌತಿಕ ದೇಹವೆಂಬುದೇ ಇರಲಿಲ್ಲ. ಅದು ಶಾಂತವಾಗುತ್ತಲೋ ಮೊದಲಿದ್ದಂತಹ ಅತಿವಾಹಿಕ ಬುದ್ಧಿಯೇ ನಾನು ಈ ಅತಿವಾಹಿಕ ದೇಹವೇ ಎಂಬ ಬುದ್ಧಿಯು ಉಂಟಾಗುತ್ತದೆ. ಆಗ ಆದಿಭೌತಿಕ ದೇಹದ ವಿಚಾರವಾಗಿ ಮನಸ್ಸಿನಲ್ಲಿರುವ ಗುರುತ್ವ ಕಾಠಿಣ್ಯಾದಿ ಭ್ರಾಂತಿ ಜ್ಞಾನವು ಸ್ವಪ್ನ ಪಟ್ಟಣದ ಸತ್ಯದಂತೆ ಜ್ಞಾನಿಗೆ ಜ್ಞಾನೋದಯವಾದ ಮೇಲೆ ಶಾಂತವಾಗುವುದು. ಜ್ಞಾನಿಗೆ ಜ್ಞಾನೋದಯವಾದ ಮೇಲೆ ಅಂದರೆ ನಮಗೆ ಎಚ್ಚರವಾದ ಮೇಲೆ ಹೇಗೆ ಇದುವರೆಗೆ ನಾನು ಕಾಣುತ್ತಿದ್ದುದು ಕನಸು, ಆ ಕನಸಿನಲ್ಲಿ ಇದ್ದ ದೇಹ, ಕನಸಿನಲ್ಲಿ ಇದ್ದ ಲೋಕ ಯಾವುದು ಇಲ್ಲವೆಂಬುದು ಸ್ವಪ್ನ ಪಟ್ಟಣದ ಸತ್ಯದಂತೆ ಜ್ಞಾನಿಗೆ ಜ್ಞಾನೋದಯವಾದ ಮೇಲೆ, ಎಚ್ಚರವಾದ ಮೇಲೆ ಆ ರೀತಿ ಹೊರಗಿನ ದೇಹ, ಹೊರಗಿನ ಜಗತ್ತು ಎಲ್ಲವೂ ಶಾಂತವಾಗುವುದು. ಹೇಗೆ ಸ್ವಪ್ನದಲ್ಲಿ ಇದು ಸ್ವಪ್ನವೆಂಬ ತಿಳುವಳಿಕೆ ಬಂದರೆ ದೇಹವು ಲಘುವಾಗುವಂತೆ, ಕನಸಿನಲ್ಲಿ ನಾವು ಇದ್ದಾಗಲೇ ಇದು ಕನಸು ಎಂಬ ಭಾವ ಬರುವುದೇ? ಹಾಗೇನಾದರೂ ಬಂದಿದ್ದೇ ಆದರೆ ಹೊರಗಿನ ವಾಸ್ತವದಲ್ಲಿ ಇದೆ ಎಂದುಕೊಂಡಿದ್ದಂತಹ ಸ್ಥೂಲ ದೇಹವು ಹಗುರವಾಗಿ ಬಿಡುತ್ತದೆ, ಆ ದೇಹದ ಭಾನವೇ ಹೊರಟು ಹೋಗುತ್ತದೆ. ಗಮನಿಸಿ ನೋಡಿ, ಇದು ಕನಸು ಎಂಬುದು ನಮಗೆ ಕನಸಿನಲ್ಲಿ ಇದ್ದಾಗಲೇ ಅರಿವೇನಾದರೂ ಉಂಟಾದರೆ ಆಗ ದೇಹದ ಭಾನವೇ ಹೊರಟು ಹೋಗುತ್ತದೆ. ಜ್ಞಾನದ ಲಾಭವಾದಾಗ ಈ ದೇಹವು ಹತ್ತಿಯಂತಾಗಿ ಆಕಾಶ ಗಮನಾದಿಗಳು ಉಳ್ಳದ್ದಾಗುವುದು. ಅನೇಕ ದಿನಗಳಿಂದ ಆದಿಭೌತಿಕ ದೇಹವೇ ತಾನೆಂಬ ಬುದ್ಧಿಯು ನಿರಂತರ ದೃಢವಾಗಿ ಆ ದೇಹವೇ ಇರಲಿ ಎಂದು ಹಾರೈಸುತ್ತಿರುವವರಿಗೂ ಆ ದೇಹವು ಮೃತವಾಗಿ ದಗ್ಧವಾದ ಮೇಲೆ ಸೂಕ್ಷ್ಮ ಶರೀರವು ಬಂದೇ ಬರುವುದಲ್ಲವೇ? ಇಲ್ಲಿ ಗಮನಿಸಬೇಕು, ಪ್ರೇತ ಸಂಸ್ಕಾರಗಳನ್ನು ಏತಕ್ಕೆ ಮಾಡುತ್ತಾರೆ? ಏಕೆಂದರೆ ಇನ್ನೂ ಕೂಡ ಮರಣ ಹೊಂದಿದ ಜೀವನು ತಾನು ಆ ದೇಹವೇ ಎಂಬ ಭ್ರಮೆಯಲ್ಲಿಯೇ ಮುಳುಗಿರುತ್ತಾನೆ. ಆತನಿಗೆ ಈಗಾಗಲೇ ತಾನು ಮೂಲತಃ ಅತಿವಾಹಿಕ ದೇಹವನ್ನು ಹೊಂದಿರುತ್ತಾನೆ, ಆದರೂ ತಾನು ಆ ಭೌತಿಕ ದೇಹವೇ ಎಂದು ಭಾವಿಸಿರುತ್ತಾನೆ. ಆದರೆ ಆತನ ಸಂಬಂಧಿಗಳೇ ಆ ದೇಹವನ್ನು ಸುಟ್ಟು ಹಾಕಿದಾಗ ಅಥವಾ ಮಣ್ಣಿನಲ್ಲಿ ಸೇರಿ ಅದು ನಾಶವಾದಾಗ ತಾನು ಆ ದೇಹವಲ್ಲ, ಆ ದೇಹವೆಂಬುದು ಭ್ರಮೆ ಎಂಬುದು ಆಗಲಾದರೂ ಅರಿವಾಗಲಿ ಎಂಬ ಕಾರಣದಿಂದಾಗಿ. ಹೀಗಿರಲು ಜ್ಞಾನಾತಿಶಯದಿಂದ ಯೋಗಿಗಳಿಗೆ ಮರಣ ನಂತರ ಬರಬೇಕೆಂದಿಲ್ಲ, ಜ್ಞಾನದ ಅತಿಶಯದಿಂದ ಯೋಗಿಗಳಾದವರಿಗೆ ತಾವು ಆ ದೇಹದಲ್ಲಿ ಇರುವಾಗಲೇ, ಬದುಕಿರುವಾಗಲೇ ಸೂಕ್ಷ್ಮ ದೇಹವು ಬರುವುದರಲ್ಲಿ ಏನು ಅತಿಶಯ? ನಾನು ಸಂಕಲ್ಪಾತ್ಮನು ಎಂಬ ಸ್ಮರಣೆಯು ಬರುತ್ತಲೋ ದೇಹವು ಏನಾಗುವುದೋ ಹಾಗೆಯೇ ಜ್ಞಾನ ಬಂದಾಗಲೂ ಕೂಡ ಆಗುವುದು. ಈ ಸ್ಥೂಲ ದೇಹವೇ ನಾನೆಂಬ ಭ್ರಾಂತಿಯು ರಜ್ಜುವಿನಲ್ಲಿ ತೋರುವ ಭುಜಂಗತೆಯಂತೆ ಭ್ರಾಂತಿಯು. ಅದರಿಂದ ಈ ಭ್ರಾಂತಿಯು ನಷ್ಟವಾದರೆ ಏನು ನಷ್ಟ, ಹುಟ್ಟಿದರೆ ಏನು ಲಾಭ? ಈ ರೀತಿಯಾಗಿ ಜ್ಞಾನಿಯಾದವನಿಗೆ ಜ್ಞಾನದ ಮೂಲಕವೇ ತಾನು ಈ ದೇಹವಲ್ಲ ಎಂಬುದರ ಅರಿವು ಮೂಡುತ್ತದೆ. ಈಗ ಶ್ರೀರಾಮನು ಕೇಳುತ್ತಾನೆ, ಎಲೆ ಪ್ರಭುವೇ, ಅಂತಃಪುರದಲ್ಲಿ ಇರುವವರು ಲೀಲೆಯು ತನ್ನನ್ನು ಅವರು ನೋಡಬೇಕೆಂದುಕೊಂಡರೆ, ಈಗ ಪ್ರಬುದ್ಧ ಲೀಲೆಯು ಕೂಡ ಅಲ್ಲಿಗೆ ಬಂದಿದ್ದಾಳೆ. ವಿದೂರಥನ ಪತ್ನಿಯಾದ ಲೀಲೆಯು ಈಗಾಗಲೇ ದೇಹ ಧರಿಸಿ ಕುಳಿತಿದ್ದಾಳೆ. ಈಗ ಪ್ರಬುದ್ಧ ಲೀಲೆ ಏನಾದರೂ ಅಂತಃಪುರದ ತನ್ನ ಹಿಂದಿನ ಸಖಿಯರೆಲ್ಲ ತನ್ನನ್ನು ನೋಡಬೇಕು ಎಂದುಕೊಂಡರೆ, ಏಕೆಂದರೆ ಈಗ ಆಕೆಗೆ ತಾನು ದೇಹವಲ್ಲ ಎಂಬುದರ ಅರಿವಾಗಿ ಹೋಗಿದೆ, ಆ ಜ್ಞಾನ ಆಕೆಗೆ ದೊರೆತಿದೆ. ಆದ್ದರಿಂದ ಆಕೆ ಸೂಕ್ಷ್ಮ ದೇಹದಲ್ಲಿದ್ದಾಳೆ. ಈಗ ತನ್ನ ಅಂತಃಪುರದ ಸಖಿಯರು ತನ್ನನ್ನು ನೋಡಬೇಕೆಂದುಕೊಂಡರೆ ಅವಳು ಸತ್ಯ ಸಂಕಲ್ಪಳಾದುದರಿಂದ, ಆಕೆ ಸಂಕಲ್ಪ ರೂಪಳಾದುದರಿಂದ, ಅತಿವಾಹಿಕ ದೇಹವನ್ನು ಹೊಂದಿರುವುದರಿಂದ ಅವಳನ್ನು ನೋಡಿಯೇ ನೋಡುವರು. ಆಗ ಅವರಿಗೆ ಇವಳೇ ಲೀಲೆ ಎಂದು ತಿಳಿಯುವುದೇ? ಇಲ್ಲಿ ಸಮಸ್ಯೆ ಏನೆಂದರೆ, ಈಗ ಪದ್ಮರಾಜನ ಎದುರಿನಲ್ಲಿ ಕುಳಿತಿರುವಂತಹ ಲೀಲೆ ಯಾರು? ಆಕೆ ವಿದೂರಥನ ಪತ್ನಿಯಾಗಿದ್ದಂತಹ ಲೀಲೆ ದೇಹ ಧರಿಸಿ ಕುಳಿತಿದ್ದಾಳೆ. ಈಗ ಈ ಮುನ್ನ ಪದ್ಮರಾಜನ ಪತ್ನಿಯಾಗಿದ್ದಂತಹ ಲೀಲೆ
ಜ್ಞಾನವಂತಳಾಗಿ ಆ ಜ್ಞಾನದ ಕಾರಣದಿಂದಾಗಿ ತಾನು ಅತಿಮಾಯಿಕ ದೇಹವನ್ನು ಹೊಂದಿದ್ದಾಳೆ. ಈಗ ಆಕೆ ಸತ್ಯ ಸಂಕಲ್ಪಳಾದುದರಿಂದ, ಆಕೆ ಬಯಸಿದ್ದೆಲ್ಲವೂ ನಡೆಯುವುದರಿಂದ, ಒಂದು ವೇಳೆ ಈಗಾಗಲೇ ಅದು ನಡೆದಿದೆ. ಈ ಹಿಂದಿನ ಸರ್ಗಕ್ಕೆ ಬ್ರಾಹ್ಮಣನ ಮನೆಗೆ ಹೋದಾಗ ಆಕೆ ಸಂಕಲ್ಪ ಮಾಡಿಕೊಳ್ಳುತ್ತಾಳೆ, ತನ್ನ ಅಲ್ಲಿರುವಂತಹ ಬ್ರಾಹ್ಮಣನ ಪುತ್ರರು, ಅಂದರೆ ತನ್ನ ಹಿಂದಿನ ಸರ್ಗದ ಪುತ್ರರು ತನ್ನನ್ನು ನೋಡಲಿ ಎಂದು. ಆ ಕೂಡಲೇ ಅವರಿಗೆಲ್ಲ ಆಕೆ ಕಾಣಿಸಿಕೊಳ್ಳುತ್ತಾಳೆ. ಅದೇ ರೀತಿಯಾಗಿ ಈಗ ಒಂದು ವೇಳೆ ಅಂತಃಪುರದಲ್ಲಿ ಇದ್ದಾಗ ತನ್ನ ಸಖಿಯರೆಲ್ಲರೂ ತನ್ನನ್ನು ನೋಡಲಿ ಎಂದು ಭಾವಿಸಿದ್ದೆ, ಆದರೆ ಆಕೆ ಕಾಣಿಸಲೇಬೇಕಲ್ಲವೇ? ಆಗ ಆ ಅಂತಃಪುರದ ಸಖಿಯರಿಗೆ ಇವಳು ಲೀಲೆಯೇ ಎಂದು ಗುರುತು ತಿಳಿಯುವುದೇ? ವಸಿಷ್ಠರು ಹೇಳುತ್ತಾಳೆ, ಅವರು ರಾಣಿಯು ಎಲ್ಲಿ ದುಃಖಿಸುತ್ತಿರುವಳು, ಅವಳ ಸ್ನೇಹಿತೆಯು ಮತ್ತೊಬ್ಬಳು ಎಲ್ಲಿಂದಲೂ ಬಂದಿರುವಳು ಎಂದುಕೊಳ್ಳುವರು. ಅಂದರೆ ಅವರಿಗೆ ಇಬ್ಬಿಬ್ಬರು ಲೀಲೆಯರು ಕಾಣಿಸುವರೇ? ಅವರಿಗೆ ಸಂದೇಹವು ಬರುವುದೇ ಇಲ್ಲ. ಪಶುಗಳಾಗಿ ವಿವೇಕ ಶೂನ್ಯರಾದವರು ಕಂಡುದನ್ನು ನಿಜವೆಂದು ನಂಬುವರು, ಅದರಂತೆ ನಡೆಯುವರು. ಅಷ್ಟಲ್ಲದೆ ಅವರಿಗೆ ವಿಚಾರವೆನ್ನುವುದು ಎಲ್ಲಿ ಬಂತು? ಒಂದು ವೇಳೆ ಆ ಪ್ರಬುದ್ಧ ಲೀಲೆಯು ನನ್ನನ್ನೂ ಈ ಅಂತಃಪುರದ ಜನಗಳು ನೋಡಲಿ ಎಂದು ಭಾವಿಸಿದ್ದೇ ಆದರೆ ಆಕೆ ಸತ್ಯ ಸಂಕಲ್ಪಳಾದುದರಿಂದ ಅದು ಜರುಗಲೇಬೇಕು. ಆಗ ಆ ಅಂತಃಪುರದ ಬರಿಜನರು ಹೇಗೆ ಕಾಣುತ್ತಾರೆ, ಹೇಗೆ ನೋಡುತ್ತಾರೆ? ಓಹೋ, ನಮ್ಮ ಲೀಲೆಯು ಇಲ್ಲಿ ಎದುರಿಗೆ ಕಾಣಿಸುತ್ತಿರುವಳು. ಅಥವಾ ಇನ್ನೊಂದು ರೀತಿಯಲ್ಲಿ ದುಃಖತಪ್ತ ಆ ವಿದೂರಥನ ಪತ್ನಿಯಾದ ಲೀಲೆಯು, ಇಬ್ಬರು ಒಂದೇ ರೂಪದಲ್ಲಿರುವುದರಿಂದ ಆ ವಿದೂರಥನ ಪತ್ನಿಯಾದ ಲೀಲೆಯೇ ದುಃಖತಪ್ತಳಾದ ನಮ್ಮ ರಾಣಿ ಲೀಲೆಯು. ಆ ಕಾರಣದಿಂದಾಗಿ ಆಕೆ ಅದೇ ಪದ್ಮರಾಜನ ದೇಹದ ಮುಂದೆ ಕುಳಿತು ದುಃಖಿಸುತ್ತಿದ್ದಾಳೆ. ಏಕೆಂದರೆ ಹಿಂದೆ ಲೀಲೆಯೂ ಕೂಡ ಅದೇ ದೇಹದ ಮುಂದೆ ಕುಳಿತು ದುಃಖಿಸುತ್ತಿದ್ದಳಲ್ಲವೇ? ಹಾಗಿದ್ದರೆ ಇಲ್ಲಿ ಕಂಡು ಬಂದಂತಹ ಮೊದಲಿನ ಲೀಲೆ ಆಕೆ ಅದೇ ರೀತಿ ಇರುವುದರಿಂದ ಬಹುಶಃ ಆಕೆ ಅವಳ ಸ್ನೇಹಿತೆ ಇರಬಹುದು ಎಂದು ಭಾವಿಸಿಕೊಳ್ಳುತ್ತಾರೆ. ಏಕೆಂದರೆ ಯಾರು ಅಜ್ಞಾನದಲ್ಲೇ ಇರುವರೋ ಅವರು ತಮ್ಮ ಭಾವಕ್ಕೆ ಬಂದಂತೆ ಅರ್ಥ ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಪ್ರಬುದ್ಧ ಲೀಲೆ ಅವರ ಕಣ್ಣಿಗೆ ಕಾಣಿಸಿಕೊಳ್ಳದೆ ಹೋದರೆ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ರಾಣಿಯೇ ಇಲ್ಲಿ ದುಃಖತಪ್ತಳಾಗಿ ಪದ್ಮರಾಜನ ಶರೀರದ ಎದುರು ಕುಳಿತಿದ್ದಾಳೆ ಎಂದುಕೊಳ್ಳುತ್ತಾರೆ. ಆ ಲೀಲೆಗೂ ಕೂಡ ಅದರ ಅರಿವಿರುವುದಿಲ್ಲ, ಏಕೆಂದರೆ ಆಕೆ ಜ್ಞಾನವಂತಳಲ್ಲ. ಆಕೆ ಅಲ್ಲಿ ಮಲಗಿರುವ ಪದ್ಮರಾಜನ ದೇಹವನ್ನೇ ನೋಡಿ ತನ್ನ ಪತಿಯಾದ ವಿದೂರಥನ ದೇಹವೇ ಎಂದುಕೊಂಡಿದ್ದಾಳೆ. ಆತನೇ ಎಚ್ಚರಗೊಳ್ಳುತ್ತಾನೆ ಎಂದು ಭಾವಿಸಿಕೊಂಡು ಕಾಯುತ್ತಿದ್ದಾಳೆ. ಆಕೆಗೆ ವಿಸ್ಮೃತಿ ಉಂಟಾಗಿರುತ್ತದೆ. ಮರಣ ಈ ಕಾರಣದಿಂದಾಗಿಯೇ ಅಸ್ತಿತ್ವದಲ್ಲಿ ಮರಣದೊಂದಿಗೆ ವಿಸ್ಮೃತಿ ಉಂಟಾಗುತ್ತದೆ. ಹುಟ್ಟಿನೊಂದಿಗೆ ಹೊಸ ಸ್ಮೃತಿ ಆರಂಭವಾಗುತ್ತದೆ. ಹಳೆಯದೆಲ್ಲ ಮರೆತು ಹೋಗಿರುತ್ತದೆ. ಆದ್ದರಿಂದ ತಾನು ಅದೇ ಪದ್ಮರಾಜನ ಪತ್ನಿಯೇ ಎಂಬ ಭಾವದಲ್ಲಿ ಆ ಎರಡನೆಯ ಲೀಲೆಯು ಕುಳಿತಿದ್ದಾಳೆ. ಒಂದು ವೇಳೆ ಮೊದಲನೆಯ ಲೀಲೆಯು ತನ್ನ ಸತ್ಯ ಸಂಕಲ್ಪದಿಂದ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡರೆ ಆಗ ಆಕೆ ರಾಣಿಯ ಸ್ನೇಹಿತೆಗಿರಬಹುದೆಂದು ಉಳಿದವರು ತಿಳಿದುಕೊಳ್ಳುತ್ತಾರೆ. ಅವರಿಗೆ ಸಂದೇಹವು ಬರುವುದೇ ಇಲ್ಲ. ಪಶುಗಳಾಗಿ ವಿವೇಕ ಶೂನ್ಯರಾದವರು ಕಂಡುದನ್ನು ನಿಜವೆಂದು ನಂಬುವರು, ಅದರಂತೆ ನಡೆಯುವರು. ಅಷ್ಟಲ್ಲದೆ ಅವರಿಗೆ ವಿಚಾರವೆನ್ನುವುದು ಎಲ್ಲಿ ಬಂತು? ಮಣ್ಣಿನ ಹೆಂಟೆಯು ಮರಕ್ಕೆ ತಗುಲಿ ಅದಕ್ಕೆ ಯಾವ ರೀತಿಯಲ್ಲೂ ಏನೂ ಮಾಡಲಾರದೆ ಹಿಂದಿರುಗುವಂತೆ ಅಜ್ಞರಾದ ಪಶು ಸಮಾನರು ಸತ್ಯವನ್ನು ಭೇದಿಸಲಾರರು. ಒಂದು ಮಣ್ಣಿನ ಹೆಂಟೆಯನ್ನು ಮರದ ಎಡೆಗೆ ಹೊಡೆದರೆ ಅದು ಸುಮ್ಮನೆ ಅದಕ್ಕೆ ಒಡೆದು ಹೋಗುತ್ತದೆ, ಇಲ್ಲವೇ ಏನೂ ಮಾಡಲಾಗದೆ ಹಿಂದಕ್ಕೆ ಬೀಳುತ್ತದೆ. ಅದರಿಂದ ಅವರು ಶರೀರ ವಿಷಯದಲ್ಲಿಯೂ ಅಜ್ಞರಾಗಿಯೇ ಇರುವರು. ಒಂದೇ ರೀತಿಯ ಇಬ್ಬರು ವ್ಯಕ್ತಿಗಳು ಕಾಣಿಸಿಕೊಂಡರೆ ಇಬ್ಬರು ಹೇಗೆ ಕಾಣಿಸಿಕೊಂಡರು ಎಂಬ ಯಾವ ಯೋಚನೆಯನ್ನು ಮಾಡಲು ಹೋಗುವುದಿಲ್ಲ. ಬಹುಶಃ ನಮ್ಮ ರಾಣಿಯು ಅದೇ ಪದ್ಮರಾಜನ ದೇಹದ ಎದುರಿಗೆ ಕುಳಿತು ಅಳುತ್ತಿದ್ದಾಳೆ. ಬಹುಶಃ ಆಕೆಯ ಸ್ನೇಹಿತೆ ಸಮಾಧಾನ ಹೇಳುವ ಸಲುವಾಗಿ ಬಂದಿರಬಹುದು. ಯಾವುದೋ ಕಾರಣದಿಂದ ಇಬ್ಬರು ಒಂದೇ ರೀತಿ ಇರಬಹುದು ಎಂದು ಭಾವಿಸಿಕೊಳ್ಳುತ್ತಾರೆ. ಅಸತ್ಯವಾದ ಸ್ವಪ್ನ ಶರೀರವು ಎಚ್ಚರಿಕೆಯಾದಾಗ ಎಲ್ಲಿ ಹೋಗುವುದು ಎಂಬುದು ತಿಳಿಯುವುದಿಲ್ಲ. ಹಾಗೆಯೇ ಆದಿಭೌತಿಕವಾದ ದೇಹವು ಅಸತ್ಯವಾದುದರಿಂದ ಎಲ್ಲಿ ಹೋಗುವುದೋ ತಿಳಿಯುವುದಿಲ್ಲ. ಆದಿಭೌತಿಕ ದೇಹವು ಎಲ್ಲಿ ಹೋಯಿತು ಎಂದರೆ ಹೇಗೆ ಕನಸಿನಿಂದ ಎಚ್ಚೆತ್ತಾಗ ಕನಸಿನ ದೇಹವು ಎಲ್ಲಿ ಹೋಯಿತು ಎಂಬುದು ತಿಳಿಯುವುದಿಲ್ಲವೋ ಅದರಂತೆಯೇ ಈ ಜಾಗೃತ ಸ್ಥಿತಿಯಿಂದ ಎಚ್ಚರವಾದಾಗಲೂ ಜಾಗೃತ ಸ್ಥಿತಿಯಲ್ಲಿ ಇದ್ದಂತಹ ಭೌತಿಕ ದೇಹವು ಎಲ್ಲಿ ಹೋಯಿತು ತಿಳಿಯಲಾಗದು. ಶ್ರೀರಾಮನು ಕೇಳುತ್ತಾನೆ, ಸ್ವಪ್ನ ಪರ್ವತವು ಎಲ್ಲಿ ಹೋಗುವುದು? ಎಲೈ ಭಗವಂತನೇ, ಈ ನನ್ನ ಸಂಶಯವನ್ನು ಶರತ್ಕಾಲದ ಮೋಡವನ್ನು ಹಾರಿಸುವ ಗಾಳಿಯಂತೆ ನೀನು ಪರಿಹರಿಸು. ದೇಹವೇನೋ ಸರಿ, ಈ ದೇಹವು ನಾನಲ್ಲ ಎಂದುಕೊಂಡಿದ್ದಾಯಿತು. ಆದರೆ ಇಷ್ಟೆಲ್ಲ ಜಾಗೃತ ಜಗತ್ತಿನಲ್ಲಿ ನನ್ನ ಮನೆ ಎಂದು ಮನೆ ಕಟ್ಟಿಕೊಂಡಿದ್ದೇನೆ, ನನ್ನ ಜಗತ್ತು ಎಂದು ಸುತ್ತಮುತ್ತಲ ಭೌತಿಕ ಜಗತ್ತನ್ನು ನೋಡುತ್ತಿದ್ದೇನೆ.
ಪರ್ವತಗಳನ್ನು, ಬೆಟ್ಟಗುಡ್ಡ, ಬ್ರಹ್ಮಾಂಡವನ್ನೇ ನೋಡುತ್ತಿದ್ದೇನೆ, ಅದೆಲ್ಲ ಎಲ್ಲಿ ಹೋಯಿತು? ವಸಿಷ್ಠರು ಹೇಳುತ್ತಾರೆ, ಸ್ಪಂದನಗಳೆಲ್ಲವೂ ವಾಯುವಿನಲ್ಲಿ ಬೆರೆತು ಹೋಗುವಂತೆ ಸ್ವಪ್ನದಲ್ಲಿಯೂ ಸಂಕಲ್ಪದಲ್ಲಿಯೂ ಕಂಡ ಪದಾರ್ಥಗಳೆಲ್ಲವೂ ಸಂವಿತ್ತಿನಲ್ಲಿ ಲಯವಾಗಿ ಹೋಗುವವು. ಇದೇ ರೀತಿ ಜಾಗೃತ ಸ್ಥಿತಿಯಲ್ಲಿ ಯಾವ ಬ್ರಹ್ಮಾಂಡ ಜಗತ್ತನ್ನೇ ನೋಡುತ್ತಿರುವೆಯೋ ಸ್ವಪ್ನದಲ್ಲಿಯೂ ಹೀಗೆ ನೋಡಿದ್ದೆಯಲ್ಲವೇ, ಅದೆಲ್ಲವೂ ಎಲ್ಲಿ ಹೋಯಿತು? ಸಂವಿತ್ತಿನಲ್ಲಿಯೇ ಅದೆಲ್ಲವೂ ಲಯವಾಗಿ ಹೋದಂತೆ ಜಾಗೃತ ಸ್ಥಿತಿಯಲ್ಲಿ ಕಾಣುತ್ತಿರುವ ಜಗತ್ತೆಲ್ಲವೂ ಇದರಿಂದ ಎಚ್ಚರಗೊಂಡ ಮೇಲೆ ಅದನ್ನೇ ಮುಕ್ತಿ ಸ್ಥಿತಿ ಎಂದು ಹೇಳುತ್ತಿರುವುದು. ಆ ಮುಕ್ತಿಯ ಸ್ಥಿತಿಯಲ್ಲಿ ಸರ್ವವು ಲಯವಾಗಿ ಹೋಗುತ್ತದೆ. ಅಂದರೆ ಅವೇನು ವಿದ್ಯುಕ್ತವಾಗಿ ನಾಶವಾಗಬೇಕೆಂದಿಲ್ಲ, ಅದು ಇದ್ದಿದ್ದೇ ಸುಳ್ಳು ಎಂದಿರುವಾಗ ಸ್ವಪ್ನದಿಂದ ಎಚ್ಚೆತ್ತಂತೆ ಎಲ್ಲವೂ ಕಣ್ಮರೆಯಾಗುತ್ತದೆ. ಸ್ಪಂದವು ನಿಸ್ಪಂದವಾದ ವಾಯುವಿನಲ್ಲಿ ಸೇರಿ ಹೋಗುವಂತೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲದೆ ಸಂವಿತ್ತಿನ ಮಲವಾಗಿ ತೋರುವ ಸ್ವಪ್ನ ಪದಾರ್ಥವು ಸಂವಿತ್ತಿನಲ್ಲಿಯೇ ಲೀನವಾಗುವುದು, ಕನಸಿನ ಲೋಕದಂತೆ ಲೀನವಾಗುವುದು. ಸಂವಿತ್ತೇ ಸ್ವಪ್ನ ಪದಾರ್ಥಾದಿಯಾಗಿ ತೋರುವುದು. ಸಂಕಲ್ಪದ ಕಾರಣದಿಂದಾಗಿ ಅದೆಲ್ಲ ಕಾಣಿಸಿದ್ದಲ್ಲವೇ? ಆ ತೋರುವಿಕೆಯು ತಪ್ಪಿದರೆ ತಾನು ಚಿದಾತ್ಮಕವೇ ಆದುದರಿಂದ ಚಿತ್ತಿನೊಡನೆಯೇ ಐಕ್ಯವಾಗುವುದು. ಸಂವಿತ್ತು ಬೇರೆ, ಸ್ವಪ್ನಾರ್ಥವು ಬೇರೆ ಎಂಬ ದ್ವಿತ್ವವು ಯಾವಾಗಲೂ ಇಲ್ಲ. ದ್ರವತ್ವವು ಬೇರೆ, ನೀರು ಬೇರೆ ಎಂದು, ಸ್ಪಂದವು ಬೇರೆ, ವಾಯುವು ಬೇರೆ ಎಂದು ಎಲ್ಲಾದರೂ ಉಂಟೆ? ಆ ಸಂಕಲ್ಪವೇ ಪದಾರ್ಥವಾಗಿ ಕಾಣಿಸಿದ್ದು, ಅದು ಸಂಕಲ್ಪದಿಂದಾಗಿಯೇ ಕಾಣಿಸಿದ್ದು. ಆ ಸಂಕಲ್ಪವು ನಮ್ಮ ಚಿತ್ತದಲ್ಲಿ ಉಂಟಾದುದು. ಅದೇ ಭ್ರಮೆ ಎಂದಾದಾಗ ಹೊರಗಿನ ಪದಾರ್ಥಗಳು ಭ್ರಮೆಯಾಗುತ್ತವೆ. ಒಂದು ವೇಳೆ ಯಾರಾದರೂ ಅವು ಬೇರೆ ಬೇರೆ ಎನ್ನುವುದಾದರೆ ಅದು ನಿಜವಾಗಿಯೂ ಅಜ್ಞಾನವು. ಅದು ಒಂದು ರೀತಿಯಲ್ಲಿ ನೀರೇ ಬೇರೆ, ಅದರ ದ್ರವಗುಣವೇ ಬೇರೆ, ವಾಯುವೇ ಬೇರೆ, ಅದು ಅದರ ಸ್ಪರ್ಶಗುಣ ಸ್ಪಂದವೇ ಬೇರೆ ಎಂದು ಹೇಳಲು ಸಾಧ್ಯವೇ? ಅದೆರಡೂ ಒಂದೇ ಅಲ್ಲವೇ? ಹಾಗೆ ಸಂಕಲ್ಪವೇ, ನಮ್ಮ ಮನಸ್ಸಿನಲ್ಲಿ ಚಿತ್ತಿನಲ್ಲಿ ಉಂಟಾದ ಸಂಕಲ್ಪವೇ ಹೊರಗೆ ಜಗತ್ತಾಗಿ ಕಾಣಿಸಿದುದು. ಹೇಗೆ? ರಾತ್ರಿ ಮಲಗಿದಾಗ ಅದೇ ಕನಸಿನಲ್ಲಿ ಕಾಣುವ ಲೋಕ ಯಾವುದು? ಅದು ನಮ್ಮ ಮನಸ್ಸಿನಲ್ಲಿ ಉಂಟಾದ ಭ್ರಾಂತಿಯ ಲೋಕವಾಗಿ ಕಾಣಿಸಿ ಎಚ್ಚರವಾದ ಕೂಡಲೇ ಆ ಲೋಕ ಕಣ್ಮರೆಯಾಗುವುದಿಲ್ಲವೇ? ಹಾಗೆ ಒಂದು ವೇಳೆ ಯಾರಾದರೂ ಅವು ಬೇರೆ ಬೇರೆ ಎನ್ನುವುದಾದರೆ ಅದು ನಿಜವಾಗಿಯೂ ಅಜ್ಞಾನವು, ಅದು ಶ್ರೇಷ್ಠವಾದುದಲ್ಲ. ಅದನ್ನೇ ಸಂಸ್ಕೃತಿ ಎನ್ನುವರು. ಮಿಥ್ಯಾಜ್ಞಾನದಿಂದ ಹುಟ್ಟಿದುದು ಅದು. ಸಹಕಾರಿ ಕಾರಣಗಳು ಇಲ್ಲದಿರಲು ಸಂವಿತ್ತಿಗೂ ಸ್ವಪ್ನ ಪದಾರ್ಥಕ್ಕೂ ಭೇದವೆಲ್ಲಿಯದು. ಆ ಭೇದವಿದೆ ಎನ್ನುವುದೇ ವ್ಯರ್ಥವು. ಸ್ವಪ್ನವು ಹೇಗೋ ಜಾಗೃತ್ತು ಹಾಗೆಯೇ. ಆ ಜಾಗೃತ್ತು ಸ್ವಪ್ನವೇ ಎಂಬುದನ್ನು ತೋರಿಸುವ ಸಲುವಾಗಿಯೇ ಪ್ರತಿ ರಾತ್ರಿಯಲ್ಲೂ ನಾವು ಸ್ವಪ್ನವನ್ನು ಕಾಣುತ್ತೇವೇನೋ. ಆದರೆ ಎಷ್ಟೋ ಸಾವಿರ ರಾತ್ರಿಗಳು ನಾವು ಸಾವಿರಾರು ಸ್ವಪ್ನಗಳನ್ನು ನೋಡಿದ್ದರೂ ಕೂಡ ಜಾಗೃತ್ತಿನ ಈ ಲೋಕ ಸತ್ಯವೆಂದೇ ಭ್ರಮಿಸಿಕೊಂಡಿರುತ್ತೇವೆ. ಇದರಲ್ಲಿ ಏನೂ ಸಂಶಯವಿಲ್ಲ. ಸ್ವಪ್ನವು ಹೇಗೋ ಜಾಗೃತ್ತು ಹಾಗೆಯೇ. ಸ್ವಪ್ನದಲ್ಲಿ ಅಸತ್ತಾದ ಪುರಾದಿಗಳು ಭಾಸವಾಗುವಂತೆ ಸರ್ಗಾದಿಯಲ್ಲಿ ಅಂದರೆ ಜಾಗೃತ್ತಿನಲ್ಲಿಯೂ ಅಸತ್ತಾದ ಜಗತ್ತೇ ಭಾಸವಾಗುವುದು. ಸಂವಿತ್ತು ಎಂಬುದು ನಿತ್ಯ ಸತ್ಯವು, ಸ್ವಪ್ನಾರ್ಥವು ಅಸತ್ಯವು. ಅದರಿಂದ ಸ್ವಪ್ನದಲ್ಲಿ ಕಾಣಿಸುವ ಪ್ರಪಂಚವು ಸತ್ಯವೆಂದುಕೊಳ್ಳಲು ಶಕ್ಯವಿಲ್ಲ. ಸ್ವಪ್ನದಲ್ಲಿ ನಿತ್ಯ ಸತ್ಯವು, ಸ್ವಪ್ನಾರ್ಥವು ಅಸತ್ಯವು. ಅದರಿಂದ ಸ್ವಪ್ನದಲ್ಲಿ ಕಾಣಿಸುವ ಪ್ರಪಂಚವು ಸತ್ಯವೆಂದುಕೊಳ್ಳಲು ಶಕ್ಯವಿಲ್ಲ. ಸ್ವಪ್ನ ಕನಸು ಬೀಳುತ್ತಿರುವುದು ಸತ್ಯವಿರಬಹುದು, ಆದರೆ ಕನಸಿನಲ್ಲಿ ಕಾಣುತ್ತಿರುವುದೆಲ್ಲ ಅಸತ್ಯವೇ. ಅದೇ ರೀತಿ ಸಂಕಲ್ಪ ಉಂಟಾಗಿರುವುದು ಸತ್ಯ, ಸಂವಿತ್ತು ಸತ್ಯ, ಆದರೆ ಅದಕ್ಕೆ ಅರ್ಥವನ್ನು ಕಲ್ಪಿಸುವುದು ಅದೊಂದು ರೀತಿಯಲ್ಲಿ ನಮಗೆ ದೃಶ್ಯವಾಗಿ ಕಾಣಿಸಿಕೊಳ್ಳುವುದೇನಿದೆಯೋ ಅದೆಲ್ಲವೂ ಅಸತ್ಯವಾದುದು. ಜ್ಞಾನಿಯಾದವನ ಬಳಿಯಲ್ಲಿ ಇರುವವರು ತಮ್ಮ ತಮ್ಮ ಅಜ್ಞಾನ ಸ್ವಭಾವಕ್ಕೆ ಅನುಗುಣವಾಗಿ ಆತನು ಅತಿವಾಹಿಕ ದೇಹಿಯಾದಾಗ ಹಾರಿ ಹೋದನು, ಸತ್ತನು ಎಂದು ಮುಂತಾಗಿ ತಿಳಿಯುವರು. ಅಂದರೆ ಎದುರಿಗೆ ವ್ಯಕ್ತಿ ಇರುತ್ತಾನೆ, ಆತ ನಮ್ಮೊಡನೆ ಮಾತನಾಡುತ್ತಿರುತ್ತಾನೆ, ಎಲ್ಲ ರೀತಿಯಾದ ವ್ಯವಹಾರಗಳನ್ನು ನಡೆಸುತ್ತಿರುತ್ತಾನೆ. ಇದ್ದಕ್ಕಿದ್ದಂತೆ ಆತ ಮರಣ ಹೊಂದುತ್ತಾನೆ. ಆಗ ಏನು ಹೇಳುತ್ತೇವೆ? ಆತ ತನ್ನ ಸೂಕ್ಷ್ಮ ದೇಹವನ್ನು ಹೊಂದಿದವನಾಗಿ, ಅಂದರೆ ವಾಸ್ತವದಲ್ಲಿ ಹೊಂದುವುದೆಂಬುದೇ ತಪ್ಪು. ಆತ ವಾಸ್ತವದಲ್ಲಿ ಸೂಕ್ಷ್ಮದೇಹಿಯೇ ಆಗಿದ್ದ, ಆತ ವಾಸ್ತವದಲ್ಲಿ ಅತಿವಾಹಿಕ ದೇಹಿಯೇ ಆಗಿದ್ದ. ಆ ಅತಿವಾಹಿಕ ದೇಹದಿಂದಲೇ ಆತ ತನ್ನ ಭೌತಿಕ ಶರೀರವನ್ನು ಬಿಟ್ಟು ಹೋದಾಗ ಆತ ಸತ್ತು ಹೋದ ಎಂದು ಹೇಳುತ್ತೇವೆ.
ವಾಸ್ತವದಲ್ಲಿ ಆತನಿಗೆ ತನ್ನ ಅತಿವಾಹಿಕ ತನ್ನ ಸೂಕ್ಷ್ಮ ದೇಹದ ಅರಿವಾದಾಗ ಅದರೊಂದಿಗೆ ಹೊರಟು ಹೋಗುತ್ತಾನೆ. ಈ ಸೃಷ್ಟಿಗಳೆಲ್ಲವೂ ಮಿಥ್ಯಾದೃಷ್ಟಿಯಿಂದ ಮೋಹದೃಷ್ಟಿಯಿಂದ ಸತ್ಯವೆಂದು ಕಾಣುವವು. ಇವು ಮಾಯಾ ಮಾತ್ರಗಳು, ಸ್ವಪ್ನದ ಅನುಭವಗಳಂತೆ ಶೂನ್ಯಗಳು. ನಾನಾ ಭ್ರಮಗಳನ್ನು ನೋಡಿ ನೋಡಿ ಇದೇ ಸತ್ಯವೆಂದುಕೊಂಡಿರುವ ಭ್ರಾಂತಿಯುಳ್ಳವನಿಗೆ ಮರಣಕಾಲದಲ್ಲಿ ಅತಿವಾಹಿಕ ಶರೀರದಲ್ಲಿ ಇರುವ ಸ್ವಪ್ನಾನುಭವಗಳೆಲ್ಲವೂ ಮಾನಸಿಕವೇ ಆದರೂ ಮಿಥ್ಯೆಯಿಂದ ಬಾಹ್ಯದಲ್ಲಿ ಇರುವಂತೆ ಮೃಗಮರೀಚಿಕೆಯ ನದೀ ಪ್ರವಾಹದಂತೆ ಅಸತ್ತಾದರೂ ಸತ್ತಾಗಿ ಕಾಣುವವು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಪ್ನಾರ್ಥಸ್ಯ ವಿಚಾರ ಎಂಬ 57ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.